ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಬುದ್ಧನ ಕಥೆಯನ್ನು ತಂದಿದ್ದೇನೆ. ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿಯಾದ ಗೌತಮ ಬುದ್ಧ ಅವರ ಕಥೆಯನ್ನು ತಂದಿದ್ದೇನೆ. ಬನ್ನಿ, ತಡ ಮಾಡೋದು ಬೇಡ, ಈ ಕಥೆಯನ್ನು ಕೇಳಿ ನಾವು ಕೂಡ ಪುನೀತರಾಗೋಣ. ಸ್ನೇಹಿತರೆ, ಒಂದಿನ ಕಾಲದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ಒಂದು ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯವನ್ನು ಶುದ್ಧೋಧನ ಎಂಬ ಮಹಾರಾಜ ಆಳ್ತಾ ಇರ್ತಾನೆ. ಅವನು ತುಂಬ ಶಕ್ತಿಶಾಲಿ, ಧರ್ಮನಿಷ್ಠ, ಪ್ರಜಾ ಹಿತಚಿಂತಕನಾಗಿರ್ತಾನೆ. ಯಾವಾಗಲೂ ಪ್ರಜೆಗಳ ಹಿತದ ಬಗ್ಗೆ ಚಿಂತೆ ಮಾಡುವವನಾಗಿರ್ತಾನೆ. ಅವನಿಗೆ ಅತಿ ಸಾತ್ವಿಕ ಸ್ವಭಾವದ ರಾಜ ಮಹಿಷಿ ಎಂದು ಕರೆಯಲ್ಪಡುವ ಮಾಯಾದೇವಿ ಎಂಬ ಪತ್ನಿ ಇರ್ತಾಳೆ. ರಾಜ ರಾಣಿ ಇಬ್ಬರೂ ಕೂಡ ಅತ್ಯಂತ ಶಾಂತಿಪ್ರಿಯರಾಗಿರ್ತಾರೆ. ಪ್ರಜೆಯರುಗಳ ಕಲ್ಯಾಣಕ್ಕಾಗಿ ಸದಾ ದುಡಿಯುತ್ತಾ ಇರ್ತಾರೆ. ಆದರೆ ಅವರಿಗೆ ಮಕ್ಕಳಿಲ್ಲ ಎಂಬ ದುಃಖವು ಮನಸ್ಸನ್ನು ಸದಾ ಕಾಲ ಕಾಡ್ತಾ ಇರುತ್ತೆ. ಹೀಗೆ ಎಲ್ಲವೂ ಇದ್ದು ತಮ್ಮ ಮುಂದಿನ ಪೀಳಿಗೆಗೆ ಮಗುವಿಲ್ಲ ಎಂಬ ಚಿಂತೆ ಅವರನ್ನು ಅತಿಯಾಗಿ ಕಾಡ್ತಾ ಇರುತ್ತೆ. ಹೀಗೆ ಇರುವಾಗ ಒಂದು ದಿನ ರಾತ್ರಿ ಮಾಯಾದೇವಿಗೆ ವಿಚಿತ್ರವಾದ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಂದು ಬಿಳಿಯ ಆನೆಯು ತನ್ನ ತುದಿಯಿಂದ ಬಂಗಾರದ ಕಮಲವೊಂದನ್ನು ಹಿಡಿದುಕೊಂಡು ಅವಳ ಗರ್ಭದಲ್ಲಿ ಪ್ರವೇಶಿಸುತ್ತೆ. ಈ ಕನಸನ್ನು ಕಂಡು ಅವಳು ಎಚ್ಚರಗೊಳ್ತಾಳೆ. ಬೆಳಗಿನ ಜಾವದ ಕನಸಿನ ಅರ್ಥವನ್ನು ಅರಿತುಕೊಳ್ಳಲು ಅರಮನೆಗೆ ಬಂದು ಋಷಿಗಳನ್ನು ಕೇಳ್ತಾಳೆ. ರಾಜ ಋಷಿಗಳು, ಮಹಾರಾಣಿಯೇ, ನಿಮ್ಮ ಗರ್ಭಕ್ಕೆ ದೈವ ಶಕ್ತಿಯು ಪ್ರವೇಶಿಸಿದೆ. ಭವಿಷ್ಯದಲ್ಲಿ ಜನಿಸುವ ಶಿಶುವು ಲೋಕವನ್ನು ಬೆಳಗುವ ಮಹಾನ್ ಪುರುಷನಾದವನು ನಿಮ್ಮ ಗರ್ಭದಲ್ಲಿ ಜನಿಸುವನಿದ್ದಾನೆ ಎಂಬುದಾಗಿ ಋಷಿಗಳು ತಿಳಿಸುತ್ತಾರೆ. ಆ ಕನಸು ಬಂದ 9ನೇ ತಿಂಗಳಿಗೆ ಸರಿಯಾಗಿ ಮಾಯಾದೇವಿಯು ತಮ್ಮ ತವರೂರಾದ ಲುಂಬಿನಿ ಉದ್ಯಾನವನಕ್ಕೆ ತೆರಳುತ್ತಾರೆ. ಅಲ್ಲಿ ಸುಂದರವಾದ ವೃಕ್ಷವೊಂದರ ಕೆಳಗೆ ಹೂಗಳು ಅರಳು ನಿಂತಿರುವಾಗಲೇ ಒಂದು ದಿವ್ಯ ಶಿಶುವಿಗೆ ಜನನ ಕೊಡ್ತಾರೆ. ಆ ಬಾಲಕನು ಶಾಂತವಾದ ನಗು ಹೊತ್ತು ಜನಿಸುತ್ತಾನಂತೆ. ಅವನು ಜನಿಸಿದ ಕೂಡಲೇ 7 ಹೆಜ್ಜೆಗಳು ಹಾಕಿ ಇದು ನನ್ನ ಕೊನೆಯ ಜನ್ಮ ಎಂದು ಘೋಷಿಸುತ್ತಾನೆಂದು ಜನಪ್ರಚಲಿತವಾಗಿರುತ್ತದೆ. ಆ ಶಿಶುವೇ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕರೆಯುವ ಗೌತಮ ಬುದ್ಧನಂತೆ. ಹೀಗೆ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ಒಂದು ದೈವಶಕ್ತಿ ಸ್ವರೂಪವಾದ ದಿವ್ಯ ಶಿಶುವು ಜನನವಾಗುತ್ತದೆ. ಹೀಗೆ ದೈವಿ ಪುರುಷ ಮಹಾನ್ ಗೌತಮ ಬುದ್ಧ ಅವರ ಜನನವಾಗುತ್ತೆ. ಹೀಗೆ ಮಹಾನ್ ಶಕ್ತಿಯಿಂದ ಜನಿಸಿದಂಥ ಹುಡುಗನಿಗೆ ಬಾಲಕ ಸಿದ್ಧಾರ್ಥ ಎಂಬ ಹೆಸರು ಇಡಲಾಗುತ್ತದೆ. ರಾಜಮನೆತನದಲ್ಲಿ ಹುಟ್ಟಿದ್ದರಿಂದ ಅವನ ಜೀವನ ಅತ್ಯಂತ ಸೌಕರ್ಯಪೂರ್ಣವಾಗಿರುತ್ತದೆ. ಅವನು ಚಿಕ್ಕಂದಿನಿಂದಲೇ ಚಿಂತೆಗೊಳಗಾಗುತ್ತಿರುತ್ತಾನೆ. ಆಟ ವಿನೋದಗಳಿಗಿಂತ ಧ್ಯಾನ, ತಪಸ್ಸು, ಪ್ರಕೃತಿ ಅವನಿಗೆ ಹೆಚ್ಚು ಆಕರ್ಷಣೆಯಾಗಿರುತ್ತದೆ. ಗುರುಗಳ ಬಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಶಾಸ್ತ್ರ, ಧನುರ್ಧಾನ, ಕಲೆ, ಸಂಗೀತ ಎಲ್ಲವೂ ಸಹ ಕಲಿತುಕೊಳ್ಳುತ್ತಾನೆ. ಅವನ ಬುದ್ಧಿಶಕ್ತಿ ಅಸಾಮಾನ್ಯವಾಗಿರುತ್ತದೆ. ಹೃದಯದಲ್ಲಿ ಕರುಣೆಯನ್ನು ತುಂಬಿಕೊಂಡಿರುತ್ತಾನೆ. ಸಾಗರದಷ್ಟು ಕರುಣೆ ಅವನ ಹೃದಯದಲ್ಲಿ ಹರಿಯುತ್ತಿರುತ್ತದೆ. ಅರಮನೆಯ ಹೊರಗೆ ಜಗತ್ತು ಅವನನ್ನು ಹೆಚ್ಚು ತಿಳಿದಿರಲಿಲ್ಲ. ಸದಾ ರಾಜಮನೆಯೊಳಗೆ, ಅಂದರೆ ಅರಮನೆಯೊಳಗೆ ಇರುತ್ತಿದ್ದ ಸಿದ್ಧಾರ್ಥನಿಗೆ ಅರಮನೆಯಿಂದ ಆಚೆ ಇರುವಂಥ ಕಷ್ಟಗಳು, ನಷ್ಟಗಳು ಗೊತ್ತಿರುವುದಿಲ್ಲ. ತಂದೆ ಶುದ್ಧೋಧನನು ಮಗನು ಸನ್ಯಾಸಿಯಾಗಬಹುದೆಂಬ ಭಯದಿಂದ ಅರಮನೆಯೊಳಗೆ ಮಾತ್ರ ಇರಿಸುತ್ತಿದ್ದನು. ಇವನು ಜನಿಸಿದ ಸಮಯದಲ್ಲಿ ರಾಜಗುರುಗಳು ಇವನು ಒಬ್ಬ ಮಹಾನ್ ಚಕ್ರವರ್ತಿಯಾಗುತ್ತಾನೆ ಅಥವಾ ಒಬ್ಬ ಮಹಾನ್ ಸನ್ಯಾಸಿಯಾಗುತ್ತಾನೆ ಎಂಬುದಾಗಿ ಭವಿಷ್ಯ ನುಡಿದಿರುತ್ತಾರೆ. ರಾಜ ಶುದ್ಧೋಧನಿಗೆ ತನ್ನ ಮಗ ಸನ್ಯಾಸಿಯಾಗುವುದು ಇಷ್ಟವಿರಲಿಲ್ಲ. ತನ್ನ ಮಗ ಒಬ್ಬ ಮಹಾನ್ ಚಕ್ರವರ್ತಿ ಆಗಬೇಕೆಂಬ ಆಸೆ ಇರುತ್ತದೆ. ಆದ್ದರಿಂದ ರಾಜನು ತನ್ನ ಮಗ ಸಿದ್ಧಾರ್ಥನನ್ನು ಅರಮನೆಯಿಂದ ಆಚೆಗೆ ಎಂದೂ ಸಹ ಕಳಿಸಿರಲಿಲ್ಲ. ಒಂದು ವೇಳೆ ಅರಮನೆಯಿಂದ ಆಚೆ ಹೋದರೆ ಅರಮನೆಯಿಂದ ಆಚೆ ನಡೆಯುವಂಥ ನೋವು,
ಕಷ್ಟಗಳನ್ನು ನೋಡಿ ಅವನು ಎಲ್ಲಿ ಸನ್ಯಾಸಿ ಆಗುತ್ತಾನೋ ಎಂಬ ಭಯದಿಂದ ಅರಮನೆಯಿಂದ ಆಚೆ ನಡೆಯುವ ಸಾಮಾನ್ಯ ಜನರಲ್ಲಿ ನಡೆಯುವಂಥ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಸಾವು ನೋವುಗಳ ಬಗ್ಗೆ ತಿಳಿಸಿರುವುದಿಲ್ಲ. ಅವನು ನೋಡಲು ಸಹ ಬಿಟ್ಟಿರುವುದಿಲ್ಲ. ಇರುವಾಗ ಒಂದು ದಿನ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋಗಬೇಕೆಂದ ಆಸೆಯಿಂದ ಅರಮನೆಯಿಂದ ನಗರವನ್ನು ಪ್ರದಕ್ಷಿಣೆ ಹಾಕಲು ಹೊರಡುತ್ತಾನೆ. ಅಂದು ಅವನು ತನ್ನ ರಥವನ್ನೇರಿ ನಗರ ಪ್ರದಕ್ಷಿಣೆ ಹಾಕಲು ಹೊರಟಾಗ 4 ಅತ್ಯಂತ ಮನಸ್ಸಿಗೆ ನಾಟುವಂತಹ ದೃಶ್ಯಗಳನ್ನು ನೋಡುತ್ತಾನೆ. ಆ ದೃಶ್ಯವೊಂದರಲ್ಲಿ ವೃದ್ಧನೊಬ್ಬನು ನಡುಗುತ್ತಾ ನಡೆಯುತ್ತಿರುವುದನ್ನು ನೋಡ್ತಾನೆ. ಇನ್ನು ಸ್ವಲ್ಪ ದೂರ ಮುಂದೆ ಹೋದಾಗ ರೋಗಿಯೊಬ್ಬನು ನೋವಿನಿಂದ ನರಳುತ್ತಿರುವುದನ್ನೂ ಸಹ ನೋಡುತ್ತಾನೆ. ಮತ್ತೆ ಸ್ವಲ್ಪ ದೂರ ಮುಂದೆ ಹೋದಾಗ ಶವವೊಂದನ್ನು ಹೊತ್ತೊಯ್ಯುತ್ತಿರುವುದನ್ನು ನೋಡುತ್ತಾನೆ. 4ನೇದಾಗಿ ಅವನು ಒಬ್ಬ ತಪಸ್ವಿಯು ಶಾಂತವಾಗಿ ಕುಳಿತು ಧ್ಯಾನ ಮಾಡುತ್ತಿರುವುದನ್ನು ಕಾಣುತ್ತಾನೆ. ಈ 4 ದೃಶ್ಯಗಳು ಅವನ ಹೃದಯವನ್ನು ನಾಟುತ್ತವೆ. ಅವನು ಮಾನವನಿಗೆ ವೃದ್ಧಾಪ್ಯ, ರೋಗ, ಮರಣ ಅನಿವಾರ್ಯ ಎಂಬ ಕಟು ಸತ್ಯವನ್ನು ಅರ್ಥ ಮಾಡಿಸುತ್ತವೆ. ಹಾಗೆಯೇ ತಪಸ್ಸು ಮತ್ತು ಧರ್ಮವೇ ಶಾಶ್ವತ ಶಾಂತಿಯನ್ನು ನೀಡಬಹುದು ಎಂಬ ನಿರ್ಣಯಕ್ಕೆ ಅವನು ಬರಲು ಈ 4 ದೃಶ್ಯಗಳು ಸಹಕಾರಿಯಾಗುತ್ತವೆ. ನಂತರ ಸಿದ್ಧಾರ್ಥನಿಗೆ ಯಶೋಧರೆ ಎಂಬ ಸ್ತ್ರೀಯ ಜೊತೆಗೆ ವಿವಾಹವು ನಡೆಯುತ್ತದೆ. ಅವರಿಗೆ ರಾಹುಲ ಎಂಬ ಮಗನೂ ಕೂಡ ಜನಿಸುತ್ತಾನೆ. ಆದರೆ ಪತ್ನಿ ಮಗನ ಮೇಲಿನ ಮಮತೆಯ ಮಧ್ಯೆಯೂ ಅವನ ಹೃದಯದಲ್ಲಿ ವಿಶ್ವದ ದುಃಖದ ಬಗೆಗಿನ ಚಿಂತೆಯೇ ಹೆಚ್ಚು ಕಾಡುತ್ತಿರುತ್ತದೆ. ಹೀಗೆ ನಡೆಯುತ್ತಿರುವಾಗ ಒಂದು ದಿನ ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಸಿದ್ಧಾರ್ಥನು ತನ್ನ ಕುಟುಂಬವನ್ನು ಬಿಟ್ಟು, ನನ್ನ ಮನಸ್ಸು ದುಃಖದಿಂದ ತುಂಬಿದೆ, ನಾನು ಜಗತ್ತಿನ ದುಃಖವನ್ನು ತೀರಿಸಲು ಹೊರಡಬೇಕು ಎಂಬುದಾಗಿ ನಿರ್ಧರಿಸಿ ಅರಮನೆ ಎಲ್ಲವನ್ನು ತ್ಯಾಗ ಮಾಡಿ, ರಾಜ್ಯವನ್ನು ಕೂಡ ತ್ಯಾಗ ಮಾಡಿ ಮಧ್ಯರಾತ್ರಿ ಅರಮನೆಯಿಂದ ಹೊರ ನಡೆಯುತ್ತಾನೆ. ಅವನು ಕುದುರೆಯ ಕಂಟಕವನ್ನು ಏರಿ ತನ್ನ ಪ್ರಿಯ ಸೇವಕನಾದ ಚಂದನೊಂದಿಗೆ ಅರಮನೆಯಿಂದ ಹೊರ ನಡೆಯುತ್ತಾನೆ. ನದಿಯ ತೀರದಲ್ಲಿ ಬಂದು ತಲೆಯ ಮೇಲಿನ ಕಿರೀಟ, ಭೂಷಣಗಳು, ವಸ್ತ್ರಗಳನ್ನು ತೆಗೆದು ಬಿಟ್ಟು ಅವನ ಕೈಗಿಟ್ಟು ತಾನು ಒಂದು ಸಾಧುವಿನ ವೇಷವನ್ನು ತಾಳುತ್ತಾನೆ. ಸಾಧಾರಣ ನೂಲಿನ ಬಟ್ಟೆಯನ್ನು ಧರಿಸಿ ಅವನು ಒಬ್ಬ ಸನ್ಯಾಸಿಯ ರೂಪವನ್ನು ತಾಳುತ್ತಾನೆ. ಈ ಮಹಾನ್ ಘಟನೆಯನ್ನು ಮಹಾತ್ಯಾಗವೆಂದೇ ಕರೆಯಲಾಗುತ್ತದೆ. ಅಂದರೆ ವಜ್ರ ವೈಡೂರ್ಯ, ಸರ್ವ ಸಂಪತ್ತು ಸಕಲಗಳನ್ನು, ರಾಜ್ಯ ಇತ್ಯಾದಿಗಳನ್ನು ತ್ಯಾಗ ಮಾಡಿ ಅವನು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾನೆ. ಆದ್ದರಿಂದಲೇ ಇಂತಹ ಮಹಾನ್ ತ್ಯಾಗವನ್ನು ಮಹಾನ್ ತ್ಯಾಗವೆಂಬುದಾಗಿ ಕರೆಯಲ್ಪಡುತ್ತಾರೆ. ನಂತರ ಸಿದ್ಧಾರ್ಥನು ಅನೇಕ ಆಚಾರ್ಯರ ಬಳಿಗೆ ಹೋಗಿ ಯೋಗ, ಧ್ಯಾನ ಕಲಿತುಕೊಳ್ಳುತ್ತಾನೆ. ಅವನು 6 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಕೂಡ ಮಾಡುತ್ತಾನೆ. ದಿನಕ್ಕೆ ಕೇವಲ ಒಂದೇ ತಾಳೆಯನ್ನು ತಿನ್ನುತ್ತಾ ಶರೀರವು ಎಲುಬು ಚರ್ಮ ಮಾತ್ರ ಉಳಿಯುವಂತೆ ದುರ್ಬಲಗೊಳ್ಳುತ್ತದೆ. ಆದರೆ ಇಲ್ಲಿ ಅವನು ಅರಿತುಕೊಂಡನು, ಅತಿಯಾದ ತಪಸ್ಸು ಶಾಂತಿ ನೀಡುವುದಿಲ್ಲ, ಅತಿಯಾದ ಸುಖವು ಮೋಕ್ಷಕ್ಕೆ ದಾರಿಯಲ್ಲ, ಮಧ್ಯಮ ವರ್ಗವೇ ಸಾಧ್ಯ ಎಂಬುದಾಗಿ ಅರಿತುಕೊಳ್ಳುತ್ತಾನೆ. ಹೀಗೆ ತಪಸ್ಸು ಮಾಡುತ್ತಿದ್ದ ಅವನು ಒಂದು ದಿನ ಬೋಧಿ ವೃಕ್ಷದ ಕೆಳಗೆ ಬಂದು ಕೂರುತ್ತಾನೆ. ಅಲ್ಲಿ ಅವನು ಸತ್ಯವನ್ನು ಅರಿಯುವ ತನಕ ಹೇಳುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಅಲ್ಲಿ ಅವನು ಮಾರ, ಅಜ್ಞಾನ ಮತ್ತು ದುಷ್ಟಶಕ್ತಿಯ ಪ್ರತೀಕವಾದದ್ದನ್ನು ಮೋಸಗೊಳಿಸಲು ಯತ್ನಿಸಿದರೂ ಸಿದ್ಧಾರ್ಥನು ಅದನ್ನು ಜಯಿಸುತ್ತಾನೆ. ಕೊನೆಗೆ ವೈಶಾಖ ಪೂರ್ಣಿಮೆಯ ರಾತ್ರಿ ಅವನು ಪರಮ ಜ್ಞಾನವನ್ನು ಪಡಿತಾನೆ. ಇನ್ನು ಮುಂದೆ ಅವನು ಬುದ್ಧ ಜ್ಞಾನೋದಯ ಹೊಂದಿದ ಎಂಬುದಾಗಿ ಅರಿಯುತ್ತದೆ. ಹೀಗೆ ಸಿದ್ಧಾರ್ಥನು ಬುದ್ಧನಾಗಿ ಬದಲಾಗುತ್ತಾನೆ. ಬುದ್ಧನಿಗೆ ಜ್ಞಾನೋದಯವಾದ ಮೇಲೆ ಅವನು ತನ್ನ ಜೀವನವನ್ನು ಲೋಕೋಪಕಾರಕ್ಕಾಗಿ ಮೀಸಲಿಡುತ್ತಾನೆ. ಅವನು ಸಾರಿದ ಸಂದೇಶ ಬಹು ಸರಳವಾಗಿತ್ತು, ಆದರೆ ಅತ್ಯಂತ ಆಳವಾಗಿರುತ್ತದೆ. 4 ಆರ್ಯ ಸತ್ಯಗಳನ್ನು ಅವನು ಜಗತ್ತಿಗೆ ತಿಳಿಸುತ್ತಾನೆ. ಅವುಗಳ್ಯಾವುವು ಅಂದರೆ, 1. ಜೀವನದಲ್ಲಿ ದುಃಖವಿದೆ. 2ನೇದು, ದುಃಖಕ್ಕೆ ಕಾರಣ ಆಸೆ. 3ನೇದು, ಆಸೆಯನ್ನು ತೊರೆಯುವುದರಿಂದ ದುಃಖ ಸಂಪೂರ್ಣವಾಗಿ ನಾಶವಾಗುತ್ತದೆ. ಹಾಗೂ 4ನೇದು, ದುಃಖ ನಾಶಕ್ಕೆ ಅಷ್ಟಮಾರ್ಗವೇ
ದಾರಿ ಎಂಬುದಾಗಿ ಈ 4 ಆರ್ಯ ಸತ್ಯಗಳನ್ನು ಪ್ರಪಂಚಕ್ಕೆ ತಿಳಿಸುತ್ತಾನೆ. ನಂತರ ಅಷ್ಟಾಂಗ ಮಾರ್ಗಗಳ್ಯಾವುವು ಅಂದರೆ ಸಮ್ಯಕ್ ದೃಷ್ಟಿ ಅಂದರೆ ಸರಿಯಾದ ದೃಷ್ಟಿಕೋನ. ಎರಡನೆಯದು ಸಮ್ಯಕ್ ಸಂಕಲ್ಪ ಅಂದರೆ ಸರಿಯಾದ ಸಂಕಲ್ಪವನ್ನು ಮಾಡುವುದು. ಮೂರನೆಯದು ಸಮ್ಯಕ್ ವಾಕ್ ಅಂದರೆ ಸರಿಯಾದ ಮಾತುಗಳನ್ನು ಆಡುವುದು. ನಾಲ್ಕನೆಯದು ಸಮ್ಯಕ್ ಕರ್ಮ ಅಂದರೆ ಸರಿಯಾದ ವರ್ತನೆಯನ್ನು ಮಾಡುವುದು. ಐದನೆಯದು ಸಮ್ಮಕ್ ಅಜೀವ ಅಂದರೆ ಸರಿಯಾದ ಜೀವನೋಪಾಯವನ್ನು ಮಾಡುವುದು. ಆರನೆಯದು ಸಮ್ಯಕ್ ವ್ಯಾಯಾಮ ಸರಿಯಾದ ರೀತಿಯ ಪ್ರಯತ್ನವನ್ನು ಮಾಡುವುದು. ಏಳನೇದು ಸಮ್ಯಕ್ ಸ್ಮೃತಿ ಅಂದರೆ ಸರಿಯಾದ ನೆನಪು ಅಥವಾ ಧ್ಯಾನವನ್ನು ಮಾಡುವುದು. ಸಮ್ಯಕ್ ಸಮಾಧಿ ಅಂದರೆ ಸರಿಯಾದ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡುವುದು ಎಂಬುದು ಅರ್ಥ. ಈ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಮನಸ್ಸು ಅತ್ಯಂತ ಶುದ್ಧವಾಗುತ್ತದೆ. ಅಜ್ಞಾನದ ಕೊಳೆಯನ್ನು ಕಳೆದು ಮೋಕ್ಷದ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಎಂಬುದಾಗಿ ಬುದ್ಧನು ತನ್ನ ಸಂದೇಶದಲ್ಲಿ ಹೇಳುತ್ತಾನೆ. ಹೀಗೆ ಬುದ್ಧನು ಅಶೋಕ ವೃಕ್ಷಗಳ ಕೆಳಗೆ, ರಾಜಗೃಹ, ಶ್ರಾವಸ್ತಿ, ಸಾರನಾಥ ಮುಂತಾದ ಸ್ಥಳಗಳಲ್ಲಿ ಉಪದೇಶ ಮಾಡುತ್ತಾ ಸಂಚರಿಸುತ್ತಿದ್ದರು. ಸಾವಿರಾರು ಶಿಷ್ಯರು ಅವನ ಮಾರ್ಗವನ್ನು ಅನುಸರಿಸುತ್ತಾರೆ. ಸಾಮಾನ್ಯ ಪ್ರಜೆಗಳಿಂದ ಹಿಡಿದು ರಾಜರು, ವಣಿಗರು, ಬ್ರಾಹ್ಮಣರು ಎಲ್ಲರೂ ಸಹ ಅವನ ಅನುಯಾಯಿಗಳಾಗಿ ಅವನ ಹಿಂದೆ ನಡೆಯುತ್ತಾರೆ. ಅವನು 80 ವರ್ಷ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಮಹಾಪರಿನಿರ್ವಾಣವನ್ನು ಹೊಂದುತ್ತಾನೆ. ಅಂದರೆ ಶಾಶ್ವತವಾದ ಶಾಂತಿಗೆ ಲೀನನಾಗುತ್ತಾನೆ. ಅವನ ಉಪದೇಶವು ಇಂದು ವಿಶ್ವದ ಕೋಟ್ಯಾಂತರ ಜನರಿಗೆ ದಾರಿಯನ್ನು ತೋರುತ್ತದೆ. ಶಾಂತಿಯಿಂದ ಜಗತ್ತನ್ನು ಗೆಲ್ಲಬಹುದು ಎಂಬುದಾಗಿ ತೋರಿಸಿಕೊಟ್ಟವರು ಗೌತಮ ಮಹಾಬುದ್ಧರು. ದುಃಖವೇ ಆಸಕ್ತಿಯ ಮೂಲ ಎಂಬುದಾಗಿ ಸಾರಿದವರು. ಗೌತಮ ಬುದ್ಧರು ಬೌದ್ಧ ಧರ್ಮವೆಂಬ ಧರ್ಮವನ್ನು ಸ್ಥಾಪಿಸಿ ಭಾರತದಾದ್ಯಂತ ಹಾಗೂ ಏಷ್ಯಾದಲ್ಲಿ ಅದನ್ನು ಸಂಚರಿಸಿ ಧರ್ಮವನ್ನು ಪ್ರಚಾರ ಮಾಡಿದವರು. ಇಡೀ ವಿಶ್ವಕ್ಕೆ ಶಾಂತಿಯ ಮಂತ್ರವನ್ನು ಜಪಿಸಿದವರು ಇವರೇ. ಗೌತಮ ಬುದ್ಧ ಅವರಿಂದ ನಮಗೆ ತಿಳಿಯುವ ಪಾಠಗಳೆಂದರೆ, ಬುದ್ಧನು ನಮಗೆ ತೋರಿಸಿದ ಮಾರ್ಗ ಮಧ್ಯಮ ಮಾರ್ಗ. ಅತಿಯಾದ ಸುಖವೂ ಬೇಡ, ಅತಿಯಾದ ತಪಸ್ಸು ಬೇಡ. ಎರಡನೆಯದು ಪ್ರೀತಿ, ಕರುಣೆ, ಅಹಿಂಸೆ, ತ್ಯಾಗ, ಧ್ಯಾನ ಇವೇ ಶ್ರೇಷ್ಠ ಮೌಲ್ಯಗಳು. ಬುದ್ಧನ ಉಪದೇಶಗಳು ಕಾಲಾತೀತ, ಇಂದಿಗೂ ಸಹ ಜಗತ್ತಿಗೆ ಶಾಂತಿ ನೀಡುವ ಶಕ್ತಿಗಳಾಗಿವೆ. ಹೀಗೆ ಸಿದ್ಧಾರ್ಥ ಎಂಬ ಮಹಾರಾಜನು ತನ್ನ ಸಕಲ ಸಂಪತ್ತುಗಳನ್ನು ತ್ಯಾಗ ಮಾಡಿ ಗೌತಮ ಬುದ್ಧನಾಗಿ ಇಡೀ ಪ್ರಪಂಚಕ್ಕೆ ಬೌದ್ಧ ಧರ್ಮವನ್ನು ನೀಡಿ ಶಾಂತಿಯನ್ನು ಸಾರಿ ಆಸೆಯೇ ದುಃಖಕ್ಕೆ ಮೂಲ ಎಂಬ ಧ್ಯೇಯದೊಂದಿಗೆ ಧರ್ಮವನ್ನು ಸ್ಥಾಪಿಸಿದಂಥ ಮಹಾನ್ ವ್ಯಕ್ತಿ. ಈ ಕತೆ ಗೌತಮ ಬುದ್ಧರ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಹಾಗೆ ಈ ಕಥೆಯಲ್ಲಿ ಯಾವುದಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಎಂಬುದಾಗಿ ಕೇಳುತ್ತಾ ತಮ್ಮನ್ನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನನ್ನ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.